ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬರ್ತ್ಡೇ ಮಾರ್ಚ್ 18th ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ಗೆಟ್ ರೆಡಿ ವಿತ್ ಮೀ ಅಂತ ರೀಲ್ ಹಾಕಿದ್ದೆ ಫಾರ್ ಮೈ ಬರ್ತ್ಡೇ. ಅದರಲ್ಲಿ ನಿಮಗೆ ನನ್ನ ಔಟ್ಫಿಟ್ ಡೀಟೇಲ್ಸ್ ಬೇಕಾ ಅಂತ ಕೇಳಿದಾಗ ತುಂಬ ಜನ ಎಸ್ ಅಂತ ಕಮೆಂಟ್ ಮಾಡಿದ್ರಿ. ಸೊ ಐ ಥಾಟ್ ಮಾಡೋಣ ಈ ವಿಡಿಯೋ, ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನೇ ನನ್ನ ಬರ್ತ್ಡೇ ಔಟ್ಫಿಟ್ನ ಹುಡುಕಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಆಲ್ಮೋಸ್ಟ್ ಹಾಫ್ ಅ ಡೇ ತೊಗೊಂಡಿದ್ದೀನಿ ನನ್ನ ಬರ್ತ್ಡೇ ಔಟ್ಫಿಟ್ನ ಸೆಲೆಕ್ಟ್ ಮಾಡೋದಕ್ಕೆ. ಐ ವಾಸ್ ವೆರಿ ಮಚ್ ಡಿಸಪಾಯಿಂಟೆಡ್. ಎಲ್ಲಿ ನೋಡಿದ್ರೂ ಕೂಡ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಯೂಶ್ವಲಿ ತೊಗೊಳ್ಳುವಂಥ ಶಾಪಲ್ಲೂ ಕೂಡ ನನಗೆ ಇಷ್ಟ ಆಗಲಿಲ್ಲ. ನನಗೆ ತುಂಬಾ ಫಸ್ಟ್ರೇಟ್ ಆಗೋಗಿತ್ತು. ನನಗೆ ಬರ್ತ್ಡೇ ಔಟ್ಫಿಟ್ ಸಿಗ್ತಾ ಇಲ್ಲ, ಸಿಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ನನಗೆ ಒಂದು ಒಳ್ಳೆ ಶಾಪಲ್ಲಿ ಬರ್ತ್ಡೇ ಔಟ್ಫಿಟ್ ಸಿಕ್ತು. ಅದರ ಕಂಪ್ಲೀಟ್ ಡೀಟೇಲ್ಸ್ ನೀವು ಈ ವ್ಲಾಗಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತೀರಾ. ಶಾಪ್ ಅಡ್ರೆಸ್ ಎಲ್ಲನೂ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ನಿಮಗೆ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ, ಯೂಸ್ಫುಲ್ ಅಂತ ಅನಿಸುತ್ತೆ. ಸೊ ಹಾಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಲ್ಲ ಶಾಪ್ಸ್ನು ನೋಡಿ ರ್ಯಾಂಡಮ್ ಆಗಿ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಶಾಪ್ ನಮಗೆ ಕಾಣಿಸಿದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದರ ಹೆಸರು ವಿಟಲ್ಸ್ ಅಂತ. ವಿಟಲ್ ಗಾರ್ಮೆಂಟ್ಸ್ ಟ್ರೆಂಡಿ ಕಿಡ್ಸ್ ಸ್ಟೋರ್ ಈ ಶಾಪ್ ಹೆಸರು. ತುಂಬಾನೇ ಚೆನ್ನಾಗಿದೆ. ಒಳಗಡೆ ಅಷ್ಟೇ ಸ್ಟಾಫ್ಸ್ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬಾ ಒಳ್ಳೆ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ. ಕ್ಯಾಶುಯಲ್ ವೇರ್, ಎಥ್ನಿಕ್ ವೇರ್, ಹಾಗೆ ಪಾರ್ಟಿ ವೇರ್, ಮತ್ತೆ ಬಾಯ್ಸ್ಗೆ ಗರ್ಲ್ಸ್ಗೆ ಇಬ್ರಿಗೂ ಕೂಡ ಇದೆ. ನೀವೇನಾದ್ರೂ ಕಿಡ್ಸ್ಗೆ ಬಟ್ಟೆಗಳನ್ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ 0 to 16 ಇಯರ್ಸ್ ತನಕನೂ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ನನ್ನ ಬರ್ತ್ಡೇ ಔಟ್ಫಿಟ್ನ ಫೈನಲಿ ನಾನು ಎಲ್ಲಿ ತಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಶಾಪ್. ಹಾಗೆ ನಿಮ್ಗೆ ಏನಾದರೂ ಆಲ್ಟರ್ ಮಾಡಿಸ್ಬೇಕು, ಈ ಥರ ಎಲ್ಲ ಏನಾದರೂ ಇದ್ರೇನು ಕೂಡ ಅವ್ರಿಗೆ ನೀವು ಟ್ರಯಲ್ ಎಲ್ಲ ಮಾಡಿ ಆ ಡ್ರೆಸ್ನ ಫೈನಲೈಸ್ ಮಾಡಿ ಆದಮೇಲೆ ಅವರೇ ಅಲ್ಲಿರುವಂಥ ಅವರ ಗ್ರೂಪಲ್ಲೇ ಇರುವಂಥ ಒಂದು ಟೈಲರ್ ಕೈಯಲ್ಲಿ ನೀಟಾಗಿ ಆಲ್ಟರ್ ಮಾಡಿಕೊಡ್ತಾರೆ. ಒಂದಿನ ಅಥವಾ ಒಂದು ಸಂಜೆ ತನಕ ತಗೊತಾರೆ ಆಲ್ಟರ್ ಮಾಡಿಸೋದಕ್ಕೆ. ನೆಕ್ಸ್ಟ್ ಡೇ ಯು ಕ್ಯಾನ್ ತಗೊಂಡು ಹೋಗಿ ನೀವು ತಗೊಬೋದು ನಿಮ್ಮ ಔಟ್ಫಿಟ್ನ. ಸೊ ಈ ತರ ಇದೆ ಅವರ ಶಾಪ್ ಹೆಸರು, ವಿಟಲ್ ಗಾರ್ಮೆಂಟ್ಸ್ ಅಂತ. ಇದು ಬಂದು ನಾನು ಗಾಂಧಿ ಬಜಾರ್ ಅಲ್ಲಿ ತಗೊಂಡಿದ್ದು. ಈ ಶಾಪ್ ಇರೋದು ಗಾಂಧಿ ಬಜಾರ್ ಅಲ್ಲಿ. ನೀವು ಸ್ಟ್ರೈಟ್ ಆಗಿ ರೂಪ್ ಸಂಗಮ್ ಎಲ್ಲ ಮುಂದೆ ಹೋದ್ರೆ ನಿಮ್ಗೆ ಈ ಶಾಪ್ ಸಿಗುತ್ತೆ. ಸೊ ಇದು ಬಂದು ಡಾಕ್ಟರ್ DVG ರೋಡ್, ಬಸವನಗುಡಿ, ಬ್ಯಾಂಗ್ಳೂರ್. ಸೊ ಅಲ್ಲಿ ಇರೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ಎಲ್ಲಾರ್ಗೂ ಕೂಡ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಎಥ್ನಿಕ್ ವೇರು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಪ್ರೈಸ್ ನಿಮ್ಗೆ ಜಾಸ್ತಿ ಅಂತ ಅನ್ಸ್ಬೋದು, ಬಟ್ ದೇ ಹ್ಯಾವ್ ದ ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಡ್ರೆಸ್ಸಸ್ನೆಲ್ಲ. ನನಗೆ ರೂಪ್ ಸಂಗಮ್ಗಿಂತಾನು ಇದು ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ನನಗೆ ಆ ಸ್ಟಾಫ್ ಮಾತಾಡ್ಸಿದ್ದಾಗ್ಲಿ ಅಥವಾ ಅವ್ರು ತೋರ್ಸಿದ್ದಾಗ್ಲಿ, ಹೋಗಿ ಎಷ್ಟೊಂದ್ ಕಡೆ ನೋಡಿ ಅಲ್ಲಿ ಹೋಗಿದ ತಕ್ಷಣ ಇದು 2ನೇ ಔಟ್ಫಿಟ್ ನೋಡಿದ್ದು, ಟ್ರಯಲ್ ಮಾಡಿದ್ದು ಇಷ್ಟ ಆಗೋಯ್ತು. ಫಿಟ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಫಿಟ್ಟಿಂಗ್ ಅವರೇ ನಾವು ಪ್ರಾಪರ್ ಆಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಐ ವಾಸ್ ಸೋ ಹ್ಯಾಪಿ ದಟ್ ಐ ಗಾಟ್ ಮೈ ಬರ್ತ್ಡೇ ಔಟ್ಫಿಟ್ ಅಂತ. ಡೆಫಿನೆಟ್ ಆಗಿ ಟ್ರೈ ಮಾಡಿ. ಉಲನ್ ಸ್ವೆಟರ್ಸ್, ರೆಡಿಮೇಡ್ ಸ್ಯಾರಿ, ಬ್ಲೌಸಸ್ ಎಲ್ಲಾನು ಇರುತ್ತೆ ಅಲ್ಲಿ. ಸ್ಕೂಲ್ ಯೂನಿಫಾರ್ಮ್, ಥರ್ಮಲ್ ವೇರ್, ಆಮೇಲೆ ಜರ್ಕಿನ್ಸ್, ಮೆನ್ಸ್ ವೇರ್, ರೈನ್ ವೇರ್, ನೈಟ್ ವೇರ್, ಆಕ್ಸೆಸರೀಸ್ ಪ್ರತಿ ಒಂದು ಇರುತ್ತೆ ಅಲ್ಲಿ. ತುಂಬಾನೇ ಚೆನ್ನಾಗಿದೆ. ಹಾಗೆ ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಕೂಡ ಬರುತ್ತೆ. ನನ್ನ ಬರ್ತ್ಡೇ ಔಟ್ಫಿಟ್ ಫೈನಲಿ ಈಗ ರಿವೀಲ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಬರ್ತ್ಡೇ ಔಟ್ಫಿಟ್. ಕ್ಯೂಟ್ ಫ್ರಾಕ್, ತುಂಬಾನೇ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ಎಷ್ಟು ಪ್ರೈಸ್ ಆಯ್ತು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ನಮ್ಗೆ ಅವರು ಹೇಳಿದ್ದು 2495, ಬಟ್ ನಾವು ಪೇ ಮಾಡಿದ್ದು 2400 ಪೇ ಮಾಡಿದ್ದು. ಸೊ ಒಂಚೂರು ಬಾರ್ಗೇನ್ ಮಾಡಿ ಸ್ವಲ್ಪ ಕಮ್ಮಿ ಮಾಡಿದ್ರು ಅಷ್ಟೇ. ಸೊ ಕಮಿಂಗ್ ಟು ದ ಔಟ್ಫಿಟ್ ಪಾರ್ಟ್, ಆಲ್ರೆಡಿ ನೋಡಿದ್ರಿ ಔಟ್ಫಿಟ್ ಹೇಗಿದೆ ಅಂತ. ಸೊ ನಾನು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ತರ ಇದೆ. ಯೂಶಲಿ ನಾವು ಕ್ವಾಲಿಟಿ ಎಲ್ಲ ಓಕೆ ಇರೋದು ತಗೊಂಡ್ರೆ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ಆಕ್ಚುಲಿ ಈ ಡ್ರೆಸ್ ಬಂದು ಪ್ಯಾಡೆಡ್, ಇದ್ರೊಳಗಡೆ ಪ್ಯಾಡ್ನ ಅಟ್ಯಾಚ್ ಮಾಡಿದ್ದಾರೆ. ಬಟ್ ನನಗೆ ಎಷ್ಟೊಂದು ಡ್ರೆಸ್ಸಸ್ ಎಲ್ಲ ತಗೊಂಡಾಗ ತುಂಬಾ ಅನ್ಕಂಫರ್ಟಬಲ್ ಅನಿಸ್ತಾ ಇತ್ತು. ಬಟ್ ಇದರಲ್ಲಿ ಪ್ಯಾಡೆಡ್ ಅಂತ ಅನ್ಸೋದೇ ಇಲ್ಲ, ಯಾರಿಗೂ ಗೊತ್ತಾಗೋದು ಕೂಡ ಇಲ್ಲ. ಅಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ದಾರೆ. ಮತ್ತೆ ಇದು ಫುಲ್ ಓಪನ್, ಇದು ಡೀಪ್ ಇರೋದ್ರಿಂದ ಅವರು ನನಗೆ ಇಲ್ಲಿ ಹುಕ್ಸ್ ನ ಕೂಡ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ನೆಕ್ ಲೈನ್ ಹತ್ರ. ಅಂಡ್ ವೀಲ್ ನೆಕ್ ಲೈನ್ ನನ್ನ ಹತ್ರ ಇರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅಂಡ್ ಬ್ಯಾಕ್ ಸೈಡ್ ಅಷ್ಟೇ ಈ ತರ ಎಲಾಸ್ಟಿಕ್, ಡೀಪ್ ಎಲಾಸ್ಟಿಕ್ ಬರುತ್ತೆ. ಅಂಡ್ ಲಾಂಗ್ ಲೆಂತ್ ಇಂದು
ಒಂದು ಟೈ ಮಾಡ್ಕೊಳ್ಳೋದು ಕೂಡ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಒಂದು ಬೋ ಕೂಡ ಕೊಟ್ಟಿದ್ದಾರೆ. ಇದು ನೋಡೇ ನಾನು ಈ ಡ್ರೆಸ್ ನ ತಗೋಬೇಕಂತ ಅನ್ಕೊಂಡಿದ್ದು. ಮತ್ತೆ ಒಳಗಡೆನೂ ಅಷ್ಟೇ ಲೈನಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನನ್ಗನ್ನಿಸ್ತು ನಾವು ಪೇ ಮಾಡಿರೋದಕ್ಕೆ ಪ್ರಾಪರ್ ಆಗಿರುವಂತ ಕ್ವಾಲಿಟಿ ಡ್ರೆಸ್ ಅಂತಾನೆ ನನ್ಗನ್ಸಿದ್ದು. ಇದು ಹೊರಗಡೆ ನೆಟೆಡ್ ಇದೆ, ಸ್ಲೀವ್ಸ್ ಕೂಡ ಇದಕ್ಕೆ ಇರಲಿಲ್ಲ, ಬಟ್ ನಂಗೆ ಸ್ಲೀವ್ಸ್ ಇರಬೇಕು ಅಂತ ನಾನೇ ಕೇಳಿ ಅಟ್ಯಾಚ್ ಮಾಡಿಸ್ಕೊಂಡೆ. ನಾನು ಬಫ್ ಸ್ಲೀವ್ಸ್ ಮಾಡ್ಕೊಡ್ತೀರಾ ಅಂತ ಕೇಳಿದೆ, ಬಿಕಾಸ್ ಇದು ಫ್ರಾಕ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಟೈಲರ್ ಅದೆಲ್ಲ ಮಾಡಲ್ಲ, ಜಸ್ಟ್ ಅಟ್ಯಾಚ್ ಮಾಡ್ಕೊಡ್ತಾರೆ ಅಂತ ಹೇಳಿ ಅಟ್ಯಾಚ್ ಮಾಡ್ಕೊಟ್ರು. ಅಂಡ್ ಯು ಕ್ಯಾನ್ ಆಲ್ಸೋ ಸಿ ದಟ್ ನಾನು ಇದನ್ನ ದಪ್ಪ ಆದ್ಮೇಲೆ ಕೂಡ ಹಾಕೋಬಹುದು, ಬಿಕಾಸ್ ಇಲ್ಲಿ ಜಿಪ್ ಇದೆ. ಎಷ್ಟೊಂದು ಜಿಪ್ಗಳು ತುಂಬಾ ಹಾಕಿದ್ರೆ ಹಾಕಕ್ಕಾಗಲ್ಲ, ಹಾಕಿದ್ರೆ ತೆಗಿಯಕ್ಕಾಗಲ್ಲ, ಬಟ್ ಇದು ತುಂಬಾನೇ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದೆ. ಅದೇ ಹೇಳ್ತಾರಲ್ಲ, ನಾವು ಕಾಸು ಹೆಂಗ್ ಕೊಡ್ತೀವಿ ಹಂಗೆ ಬಟ್ಟೆಗಳು ಬರುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಡೆಫಿನೆಟ್ ಆಗಿ ನೀವು ವಿಸಿಟ್ ಮಾಡ್ಬೋದು. ನಿಮ್ಗೆ ಕಾಸ್ಟ್ಲಿ ಅಂತ ಅನ್ಸಿದ್ರೆ ಬಟ್ ನಾನೇನು ಮಾಡಕ್ಕಾಗಲ್ಲ, ಬಟ್ ಅಷ್ಟೇ ಒಳ್ಳೆ ಕ್ವಾಲಿಟಿ. ಈ ತರ ಇದೆ ಒಳಗಡೆ ಎಲ್ಲ, ತುಂಬಾನೇ ಒಳ್ಳೆ ಲೈನಿಂಗ್ ಬಟ್ಟೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ನನಗೆ ಈ ಕಲರ್ ತುಂಬಾನೇ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತು ಅಂತಾನೆ ಹೇಳ್ಬೋದು. ಸೊ ನನ್ನ ಬರ್ಡೇ ಆದಾಗಿಂದ ಅದನ್ನ ಎತ್ತಿ ಕೂಡ ಎತ್ತಿಲ್ಲ, ವಿಡಿಯೋ ಮಾಡ್ಬಿಟ್ಟು ಎತ್ತಿಡೋಣ ಅಂತ. ಸೊ ಇದನ್ನ ವಾಶ್ ಮಾಡಂಗಿಲ್ಲ, ಡ್ರೈ ಕ್ಲೀನ್ ಕೊಡ್ಬೇಕು. ಹಾಗೆ ಸ್ಯಾಟರ್ಡೆ ಮತ್ತೆ ಸಂಡೇ ನೋ ಎಕ್ಸ್ಚೇಂಜ್, ವಿತ್ ಇನ್ 7 days ನೀವು ಎಕ್ಸ್ಚೇಂಜ್ ಮಾಡ್ಬೋದು. ಬಾರ್ ಕೋಡ್ ಇರಬೇಕು, ಮತ್ತೆ ಇನ್ನೊಂದೇನೋ ಹೇಳಿದ್ದಾರೆ ಅವರು, ಬಾರ್ಕೋಡ್ ಮತ್ತೆ ಇನ್ವಾಯ್ಸ್ ಏನೋ ಇರ್ಬೇಕಂತೆ ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂತ. ಅಂದ್ರೆ ರೀಫಂಡ್ ಇರೋದಿಲ್ಲ, ಅಮೌಂಟ್ ರೀಫಂಡ್ ಮಾಡೋದಿಲ್ಲ, ಎಕ್ಸ್ಚೇಂಜ್ ಮಾಡ್ಕೋಬಹುದು. ನೀವು ಈ ಬಟ್ಟೆ ಕೊಟ್ಬಿಟ್ಟು ಇಷ್ಟ ಆಗಿಲ್ಲ ಅಂತ ಅಂದ್ರೆ ವಿತ್ ಇನ್ 7 days ಅಲ್ಲಿ ನೀವು ರಿಟರ್ನ್ ಬೇರೆ ತಗೋಬಹುದು. ಬಟ್ ಬಾರ್ಕೋಡ್ ಮತ್ತೆ ಇನ್ವಾಯ್ಸ್ ಇರಬೇಕು. ಮೇ ಬಿ ಐ ಥಿಂಕ್ ಬಿಲ್ ಅನ್ಸುತ್ತೆ. ಆಮೇಲೆ ನಿಮ್ಗೆ ಆಲ್ಟರ್ ಎಲ್ಲ ಕೊಟ್ಟಿದ್ರೆ ಈ ತರ ಬರ್ಕೊಟ್ಟಿರ್ತಾರೆ, ಆಲ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಬರ್ಕೊಟ್ಟಿರ್ತಾರೆ. ಸೊ ಇದನ್ನ ತಗೊಂಡೋಗಿ ತೋರಿಸಿದ್ರೆ ಅವ್ರು ಕೊಡ್ತಾರೆ. I was so happy, I was so satisfied. This was my best birthday because ಈ ತರ ಔಟ್ಫಿಟ್ ಒಂದ್ಸತಿ ನನ್ನ ಲೈಫ್ ಟೈಮ್ ಅಲ್ಲಿ ಫ್ರಾಕ್ ತರ ಹಾಕೊಂಡು ಆ ಪ್ರಿಟಿ ಫೀಲ್ ಮಾಡಬೇಕು, ದಟ್ ಮೇನ್ ಕ್ಯಾರೆಕ್ಟರ್ ಆಗಿರ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಫೈನಲಿ ಆ ಡ್ರೀಮ್ ಫುಲ್ಫಿಲ್ ಆಗಿದೆ. ದಿಸ್ ಇಸ್ ಮೈ ಬೆಸ್ಟ್ ಬರ್ಡೇ ಅಂತ ನನ್ಗೆ ಅನ್ಸುತ್ತೆ ಇಷ್ಟು ವರ್ಷದಲ್ಲಿ. ಐ ವಾಸ್ ಸೋ ಮಚ್ ಹ್ಯಾಪಿ. ಸೊ ಯಾ, ದಟ್ಸ್ ಇಟ್. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಬೇಕಾದಂತ ಎಲ್ಲ ಇನ್ಫಾರ್ಮೇಶನ್ ನ ಕೂಡ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಇದನ್ನ ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ನಿಮ್ಗೆ ಲಿಂಕ್ ನ ಶೇರ್ ಮಾಡ್ತಾ ಇದ್ದೆ. ಬಟ್ ಗೈಸ್, ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಸಿಮಿಲರ್ ಟು ದಿಸ್ ಒನ್, ನಾನು ಒಂದು ಡ್ರೆಸ್ ನ ಮೀಶೋ ಅಲ್ಲಿ ನೋಡಿದೀನಿ. ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುವಂತದ್ನ ನಾನು ನಿಮ್ಗೋಸ್ಕರ ಅಂತ ಲಿಂಕ್ ನ ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ. ಇಫ್ ಯು ಗೈಸ್ ವಾಂಟ್ ದ ಸೇಮ್ ಥೀಮ್ ಡ್ರೆಸ್, ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರೋದನ್ನ ಹೋಗಿ ಪರ್ಚೇಸ್ ಮಾಡಬಹುದು. ಹೋಪ್ ನಿಮ್ಗೂ ಕೂಡ ಇದು ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ. ನೀವು ಕೂಡ ಈ ತರ ಡ್ರೆಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಡ್ರೆಸ್ ನ ಪರ್ಚೇಸ್ ಮಾಡಬಹುದು. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಬರೋದಿದೆ, ಅದೆಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದೆಲ್ಲ ನೋಡ್ಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು, ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಸೊ ಯಾ, ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ಎಪಿಸೋಡ್. Until then, next video. So yeah, thank you for watching. Bye bye.